ಮಾವಿನಕಾಯಿ, ಈರುಳ್ಳಿ, ಸೌತೆಕಾಯಿ ಹಾಕಿ ಕೋಸಂಬರಿ ಮಾಡಿದ್ದೀನಿ ನೋಡಿ. ಯಾರಾದರೂ ಮಾಡ್ಕೊಳ್ಳಿಲ್ಲ ಅಂದರೆ ಮಾಡ್ಕೊಂಬಿಡಿ. ಇದಕ್ಕೋಸ್ಕರ ನಾನು ಸೌತೆಕಾಯಿ ಅರ್ಧ ತೊಳೆದುಬಿಟ್ಟು ಸಿಪ್ಪೆ ತೆಗೆದು ಕಟ್ ಮಾಡ್ತಾಯಿದ್ದೀನಿ. ಮಾವಿನಕಾಯಿನೂ ಸಿಪ್ಪೆ ತೆಗೆದು ಸೇಮ್ ಎರಡು ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ತುಂಬ ಸಣ್ಣ ಸಣ್ಣಗೆ ಹಾಕ್ಕೊಳ್ಳಿ. ಈರುಳ್ಳಿ ನಾನು ಅರ್ಧ ಹಾಕ್ಕೋತಾ ಇದ್ದೀನಿ. ನೀವು ಹಸಿ ತಿನ್ನೋಕೆ ಕೆಲವ್ರಿಗೆ ಇಷ್ಟ ಇರಲ್ಲ, ನಾಲ್ಗೆ ಒಂಥರ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೇಸ್ಟಿಗೆ ಹಾಕ್ಕೊಳ್ಳಿ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇದನ್ನೂ ಸಣ್ಣಗೆ ಕಚ್ತಾ ಇದ್ದೀನಿ. ಎರಡೂ ಸಮಕ್ಕೆ ಹಾಕ್ಕೊಳ್ಳಿ, ಇದು ಚೆನ್ನಾಗಿರುತ್ತೆ. ಈರುಳ್ಳಿನೂ ಸಣ್ಣಗೆ ಹಚ್ಕೊಂಡು ಕೊತ್ತಂಬರಿ ಸೊಪ್ಪು ಒಂದಷ್ಟು ಹಚ್ಚಿ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಬಾಣಲಿಯಲ್ಲಿ ಎಣ್ಣೆ ಕಾಯಿಸ್ಕೋಬೇಕು. ಸಾಸಿವೆ ಹಿಂಗು ಹಾಕ್ಕೊಂಡು ಹಸಿ ಖಾರ ಒಂದು ಕಡ್ಡಿ ಕರಿಬೇವು ಹಾಕಿ, ಹಸಿ ಖಾರ ನಾನು ಅವತ್ತು ಬಾಟ್ಲಲ್ಲಿ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೂ ಇದೆ ನೋಡಿ, 2 ತಿಂಗಳಾಗ್ತಾ ಬರ್ತಾಯಿದೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಒಗ್ಗರಣೆ ಇದರಲ್ಲಿ ಹಾಕ್ಬಿಟ್ಟು ಕಲಿಸ್ಕೊಂಡು ತಗೊಂಡು ಬಾಯಿಗೆ ಗಿಡಿ. ಅಷ್ಟು ಚೆನ್ನಾಗಿರುತ್ತೆ, ಪಲ್ಯ ತಿಂದಂಗೆ ತಿಂದ್ಬಿಡ್ತೀವಿ. ಮಾಡ್ಕೊಂಡು ನೋಡಿ.